ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಪ್ರೆಗ್ನೆನ್ಸಿಯಲ್ಲಿ ಈ ರೀತಿ ಇದ್ದರೆ ಈಗ ಆಗುತ್ತಂತೆ, ಅದನ್ನು ತಿಂದರೆ ಇದಾಗುತ್ತಂತೆ, ಹೀಗೆ ಮಾಡಿದ್ರೆ ಬೇಬಿ ಹಾಗೆ ಹುಟ್ಟುತ್ತಂತೆ. ಈ ರೀತಿ ಪ್ರೆಗ್ನೆನ್ಸಿಯಲ್ಲಿ ಊಹಾಪೋಹಗಳು ಇದು ಎಷ್ಟು ನಿಜ ಎಷ್ಟು ಸರಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಗರ್ಭಿಣಿಯಾದವಳಿಗೆ ಹೊಟ್ಟೆ ದಪ್ಪಕ್ಕೆ ಗುಂಡಿಗೆ ಇದ್ದರೆ ಹೆಣ್ಣು ಮಗುನೇ ಆಗುತ್ತಂತೆ. ಎಳ್ಳನ್ನು ತಿನ್ನೋದ್ರಿಂದ ಡೆಲಿವರಿ ಅನ್ನೋದು ನಾರ್ಮಲ್ ಆಗೇ ಆಗುತ್ತಂತೆ. ಇನ್ನು ಪಾಯಿಂಟೆಡ್ ಬೇಬಿ ಬಂಪ್ ಇದ್ರೆ ಅಂಥವ್ರಿಗೆ ಗಂಡು ಮಗುನೇ ಆಗುತ್ತಂತೆ. ಈ ರೀತಿ ಫ್ಯಾಕ್ಟ್ಸ್ ನಿಜನಾ ಸುಳ್ಳ ಅನ್ನೋದನ್ನು ನೋಡೋಣ. ಪ್ರೆಗ್ನೆನ್ಸಿಯಲ್ಲಿ ಬೇಬಿ ಬಂಪ್ ಮುಂದೆ ಚೂಪಾಗಿ ಇದ್ದರೆ ಗಂಡು ಮಗುನು, ಹೊಟ್ಟೆ ರೌಂಡ್ ಆಗಿ ದೊಡ್ಡದಾಗಿ ಇದ್ದರೆ ಹೆಣ್ಣು ಮಗುನೂ ಆಗುತ್ತೆ ಅಂತ ಹೇಳ್ತಾ ಬಂದಿದ್ದಾರೆ. ಆದರೆ ಈ ಕೆಲವು ಅಂಶಗಳು ನಿಮ್ಮ ಬೇಬಿ ಬಂಪ್ ಸೈಜನ್ನು ನಿರ್ಧಾರ ಮಾಡುತ್ತೆ. ಅವು ಯಾವುದು ಅಂತ ಹೇಳಿದ್ರೆ, ಗರ್ಭದಲ್ಲಿರುವ ಮಗುವಿನ ಪೊಸಿಷನ್ ಅಂದರೆ ಬೇಬಿ ಪೊಸಿಷನ್, ಗರ್ಭದಲ್ಲಿ ಇರುವ ಆಮ್ನಿಯಾಟಿಕ್ ಫ್ಲೂಯಿಡ್, ಜೊತೆಗೆ ಗರ್ಭಿಣಿಯರ ಮಸಲ್ ಟೋನ್, ಇವುಗಳು ನಿಮ್ಮ ಬೇಬಿ ಬಂಪ್ ಶೇಪ್ ಅನ್ನು ನಿರ್ಧಾರ ಮಾಡುತ್ತೆ. ಬೇಬಿ ಶೇಪ್ಗೂ ಬೇಬಿ ಜೆಂಡರ್ಗೂ ಯಾವುದೇ ರೀತಿ ಕನೆಕ್ಷನ್ ಇಲ್ಲ. ಪ್ರೆಗ್ನೆನ್ಸಿಯಲ್ಲಿ ನಿಂಬೆಹಣ್ಣಿನ ರಸ ಕುಡಿಯೋದ್ರಿಂದ ಬೇಬಿ ಫೇರ್ನೆಸ್ ಅಂದರೆ ಬೇಬಿ ಟೋನ್, ಸ್ಕಿನ್ ಟೋನ್ ಅನ್ನೋದು ಚೇಂಜ್ ಆಗುತ್ತೆ. ಇದನ್ನು ನೀವು ಕೇಳಿದ್ದೀರಾ. ಬೇಬಿ ಸ್ಕಿನ್ ಟೋನ್ಗೂ ನೀವು ತಗೊಳ್ಳುವಂಥ ಆಹಾರಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇರೋದಿಲ್ಲ. ಅಂದರೆ ಬೇಬಿ ಕಲರ್, ಕಾಂಪ್ಲೆಕ್ಷನ್ ಅನ್ನೋದು ಕಂಪ್ಲೀಟ್ ಆಗಿ ಜೀನ್ಸಿಂದ ಡಿಸೈಡ್ ಆಗುತ್ತೆ ಹೊರತು ನೀವು ತಗೊಳ್ಳುವಂಥ ಫುಡ್ಡಿಂದ ಡಿಸೈಡ್ ಆಗೋದಿಲ್ಲ. ಕಾಫಿ ಜಾಸ್ತಿ ಕುಡಿಯೋದ್ರಿಂದ ಪ್ರೆಗ್ನೆನ್ಸಿಯಲ್ಲಿ ಬೇಬಿ ಕಾಂಪ್ಲೆಕ್ಷನ್ ಅನ್ನೋದು ಕಪ್ಪಾಗುತ್ತೆ. ಈ ಒಂದು ಮಿತ್ತನ್ನು ನೀವು ಕೇಳಿದ್ದೀರಾ. ನಿಜಾಂಶ ಏನು ಅಂತ ಹೇಳಿದ್ರೆ, ಕಾಫಿ ಕುಡಿಯೋದ್ರಿಂದ ಬೇಬಿ ಕಾಂಪ್ಲೆಕ್ಷನ್ ಡಾರ್ಕ್ ಆಗೋದಿಲ್ಲ. ಆದರೆ ಕಾಫಿಯಲ್ಲಿರುವ ಕೆಫಿನ್ ಅನ್ನೋ ಅಂಶ ನಿದ್ರಾಹೀನತೆ ಸಮಸ್ಯೆಗಳು, ಡಿಹೈಡ್ರೇಷನ್, ಅನಿಮಿಯಾ ಈ ರೀತಿ ಸಮಸ್ಯೆಗಳು ಬರುವ ಸಾಧ್ಯತೆ ಇರೋದ್ರಿಂದ ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿ ಕಾಫಿಯನ್ನು ಕುಡಿಬಾರ್ದು ಅಂತ ಹಿರಿಯರು ಸಜೆಸ್ಟನ್ನು ಮಾಡ್ತಾರೆ. ಎಳ್ಳು ಜಾಸ್ತಿ ತಿನ್ನೋದ್ರಿಂದ ನಾರ್ಮಲ್ ಡೆಲಿವರಿ ಆಗುತ್ತೆ, ಡೆಲಿವರಿ ಅನ್ನೋದು ಸುಲಭವಾಗಿ ಆಗುತ್ತೆ. ಇದು ನಿಜನಾ? ಈ ಫ್ಯಾಕ್ಟ್ ಅನ್ನೋದು ನೀವು ನಂಬ್ತೀರಾ? ಆದರೆ ನಿಜಾಂಶ ಏನು ಅಂತ ಹೇಳಿದ್ರೆ, ಎಳ್ಳಲ್ಲಿ ಪೌಷ್ಟಿಕಾಂಶಗಳು ಜಾಸ್ತಿ ಇರೋದ್ರಿಂದ ಪ್ರೆಗ್ನೆನ್ಸಿಯಲ್ಲಿ ಅದನ್ನು ಜಾಸ್ತಿ ಕನ್ಸ್ಯೂಮ್ ಮಾಡಿದ್ರೆ ಬೇಬಿ ಹೆಲ್ತ್ಗೆ, ಮದರ್ ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ಎಳ್ಳನ್ನು ಜಾಸ್ತಿ ಸೇವನೆ ಮಾಡೋದ್ರಿಂದ ನಾರ್ಮಲ್ ಡೆಲಿವರಿ ಆಗುತ್ತೆ ಅನ್ನೋದು ಖಂಡಿತವಾಗ್ಲೂ ನಿಜ ಅಲ್ಲ. ನಾರ್ಮಲ್ ಡೆಲಿವರಿ ಡಿಸೈಡ್ ಆಗೋದು ಡೆಲಿವರಿ ಟೈಮಲ್ಲಿ ತಾಯಿಯ ಒಂದು ಹೆಲ್ತ್ ಕಂಡೀಷನಿಂದ ಮತ್ತು ಬೇಬಿಯ ಒಂದು ಪೊಸಿಷನಿಂದ. ದಿನಾಲೂ ವಾಕಿಂಗ್ ನೀವು 3ರಿಂದ 4 ಕಿಲೋಮೀಟ್ರ್, 5 ಕಿಲೋಮೀಟ್ರ್ ಮಾಡಿದ್ರೆ ನಾರ್ಮಲ್ ಡೆಲಿವರಿ ಈಸಿಯಾಗಿ ಆಗುತ್ತೆ. ಇದು ನಿಜನಾ? ಇದರಲ್ಲಿ ನಿಜಾಂಶ ಏನು ಅಂತ ಹೇಳಿದ್ರೆ, ಪ್ರತಿನಿತ್ಯ ನಿಯಮಿತವಾಗಿ ವಾಕಿಂಗನ್ನು ಮಾಡಿದ್ರೆ ಗರ್ಭಿಣಿಯರು ಆ್ಯಕ್ಟಿವ್ ಆಗಿ ಇರ್ತಾರೆ ಮತ್ತು ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ಡ್ ಆಗಿ ಇರುತ್ತೆ, ಫ್ಲೆಕ್ಸಿಬಲ್ ಆಗಿ ಇರುತ್ತೆ. ನಾರ್ಮಲ್ ಡೆಲಿವರಿಗೆ ಇದು ಸ್ವಲ್ಪ ಹೆಲ್ಪ್ಫುಲ್ ಆಗ್ಬೋದು. ಆದರೆ ಪ್ರತಿನಿತ್ಯ ವಾಕಿಂಗ್ ಅನ್ನೋದು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾನೇ ಇದ್ದರೆ ಅದು ನಾರ್ಮಲ್ ಡೆಲಿವರಿಗೆ ಖಂಡಿತವಾಗ್ಲೂ ಕಾರಣ ಆಗೋದಿಲ್ಲ. ಅಮಾವಾಸ್ಯೆ ದಿನ ಅಥವಾ ಪೌರ್ಣಮಿಯ ದಿನ ಬೇಬಿ ಬರ್ತ್ ಅನ್ನೋದು ಆದರೆ ಅದು ಬೇಬಿ ಗ್ರೋತ್ಗೆ, ಬೇಬಿ ಬಿಹೇವಿಯರ್ಗೆ ಡೈರೆಕ್ಟಾಗಿ ಎಫೆಕ್ಟ್ ಆಗುತ್ತೆ. ಇದು ನಿಜನಾ? ಸೈನ್ಸ್ ಪ್ರಕಾರ ನೋಡೋದಾದರೆ ಈ ದಿನಗಳಲ್ಲಿ ಮಗು ಜನಿಸಿದ್ದೆ ಆದರೆ ಮಗುಗೆ ಯಾವುದೇ ರೀತಿಯಾದ ಬಿಹೇವಿಯರಲ್ ಎಫೆಕ್ಟ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಆಗೋದಿಲ್ಲ. ಆದರೆ ಒಂದು ಬೇಬಿ ಬರ್ತು, ಅದರ ನೇಚರು, ಬಿಹೇವಿಯರ್ ಅನ್ನೋದು ಕಂಪ್ಲೀಟಾಗಿ ಪ್ಯಾರೆಂಟಿಂಗ್ ಮೇಲೆ, ಪ್ಯಾರೆಂಟಲ್ ಜೀನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು. ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರೆಗ್ನೆಂಟ್ ಲೇಡೀಸ್ ಹೇರ್ ಕಟ್ಟನ್ನು ಮಾಡಿಸ್ಕೊಂಡ್ರೆ ಒಂದು ಡೆಲಿವರಿ ಪೇಯ್ನ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಇದು ನಿಜನಾ? ಪ್ರೆಗ್ನೆನ್ಸಿಯಲ್ಲಿ ಹೇರ್ ಗ್ರೋತ್ ಹಾರ್ಮೋನ್ಸ್ ಅನ್ನೋದು ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಆದ್ದರಿಂದ ಹೇರ್ ಗ್ರೋತ್ ಅನ್ನೋದು ಕೆಲವರಲ್ಲಿ ಜಾಸ್ತಿ ಇರುತ್ತೆ. ಹೇರ್ಸನ್ನು ಹೆಲ್ತಿಯಾಗಿ ಇಟ್ಕೋಬೇಕು, ಯಾವುದೇ ಇನ್ಫೆಕ್ಷನ್ ಆಗಬಾರ್ದು ಅಂತ ಹೇಳಿದ್ರೆ ಕೆಲವರಲ್ಲಿ ಒಂದು ಹೇರ್ ಕಟ್ ಅನ್ನೋದು ಮಾಡಿಸ್ಕೊಳ್ಳೇಬೇಕಾಗುತ್ತೆ. ಸೊ ಇದರಿಂದ ಯಾವುದೇ ರೀತಿಯಾದ ಡೆಲಿವರಿ ಪೇಯ್ನ್ ಅನ್ನೋದು ಜಾಸ್ತಿ ಆಗೋದಿಲ್ಲ. ಇದಕ್ಕೂ ಅದಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಪ್ರೆಗ್ನೆನ್ಸಿಯಲ್ಲಿ ತುಂಬ ಸ್ಪೈಸಿ ಫುಡ್ ತಿಂದರೆ ಪ್ರೀ ಟರ್ಮ್ ಲೇಬರ್ ಆಗುತ್ತೆ. ಖಾರ ಹೆಚ್ಚಾಗಿ ತಿಂದರೆ ಮಿಸ್ಕ್ಯಾರೇಜಸ್ ಆಗುತ್ತಾ? ಇದು ನಿಜನಾ? ನಿಜಾಂಶ ಏನು ಅಂತ ಹೇಳಿದರೆ, ಜಾಸ್ತಿ ಸ್ಪೈಸಿ ಫುಡ್ ತಿನ್ನೋದ್ರಿಂದ ಎದೆಯುರಿ, ಗ್ಯಾಸ್ಟ್ರಿಕ್, ಹೊಟ್ಟೆ ಸಮಸ್ಯೆಗಳು ಉಂಟಾಗುತ್ತೆ. ಆದರೆ ಮಿಸ್ಕ್ಯಾರೇಜಸ್ಗೆ ಇವುಗಳು ಖಂಡಿತವಾಗ್ಲೂ ಕಾರಣ ಅಲ್ಲ. ಆದರೆ ಕೆಲವೊಂದು ಫುಡ್ ಐಟಮ್ಸ್ ಏನಿದೆ ಅದು ದೇಹಕ್ಕೆ ಒಗ್ಗೋದಿಲ್ಲ ಅಂತ ಅನ್ನೋ ಐಟಮ್ಸನ್ನು ನೀವು ಸೇವನೆ ಮಾಡಬಾರ್ದು. ಸೊ ಫ್ರೆಂಡ್ಸ್, ಈ ಒಂದು ಮಿತ್ಸ್ ಮತ್ತು ಫ್ಯಾಕ್ಟ್ಸ್ ಬಗ್ಗೆ ನಿಮಗೂ ಅರಿವಿರಲಿ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಪ್ರೆಗ್ನೆನ್ಸಿಯಲ್ಲಿ ಎಷ್ಟು ಆರೋಗ್ಯದಿಂದ ಇರ್ತಿರೋ ಮಗುನೂ ಅಷ್ಟೇ ಆರೋಗ್ಯವಾಗಿ ಹುಟ್ಟುತ್ತೆ. ಎಲ್ಲರಿಗೂ ನಮಸ್ಕಾರ.